ಹಾಯ್ ಫ್ರೆಂಡ್ಸ್, ಗುಡ್ ನೈಟ್. ನಿನಗೋಸ್ಕರ ಏನ್ ಬೇಕಾದ್ರೆ ಮಾಡ್ತೀನಿ. ತಿಂಗಳಲ್ಲಿ ಮದುವೆ ಆಗದ, ಇನ್ನೂ ಒಂದು ಮದುವೆ ಆಗ್ಬೇಕು ಅಂದ್ಬಿಟ್ಟು ಈ ರೇಂಜಿಗೆ ರೆಡಿ ಆಗ್ತಿದೆಯಲ್ಲ. ಬಾಯ್ 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 ಹುಷಾರ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಒಬ್ಳೆ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ, ಯಾಕಂತಂದ್ರೆ ನಮ್ಮ ಯಜಮಾನ್ರು ಊರಲ್ಲಿದ್ದಾರೆ. ಅವರು ಆಮೇಲೆ ಬಂದು ಜಾಯ್ನ್ ಆಗ್ತಾರೆ. ಇವತ್ತು ಏನಕ್ಕೆ ಇಷ್ಟು ಬೇಗ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇರೋದು ಅಂದ್ರೆ, ಒಂದು ಡಾಕ್ಟರ್ಸ್ ವಿಸಿಟ್ ಇದೆ, ಹಂಗೆ ಒಂದು ಬ್ಲಡ್ ಚೆಕಪ್ ಇದೆ, ಹಾಗೆ ಒಂದು ಮದುವೆನೂ ಇದೆ. ಸೊ ಅಲ್ಲಿಗೆ ಹೋಗ್ಬೇಕು. ನಮ್ಮ ಅಣ್ಣ ನಾನು ಇಲ್ಲಿಂದ ಡ್ರಾಪ್ ಮಾಡ್ತೀನಿ ಹಾಸ್ಪಿಟಲ್ಗೆ. ಅಲ್ಲಿ ನಮ್ಮ ಯಜಮಾನ್ರು ಬಂದು ನನ್ನ ಪಿಕ್ ಮಾಡ್ತಾರೆ. ಈ ಮೈಕ್ ಅಷ್ಟು ಚೆನ್ನಾಗಿ ಬರ್ತಾ ಇಲ್ಲ, ಅಫೋರ್ಡಬಲ್ ಆಗಿರ್ಲಿ, ಸ್ಟಾರ್ಟಿಂಗ್ ಬೇಡ ಅಂತ ನಾರ್ಮಲ್ ಆಗಿರೋ ಮೈಕ್ ತರಿಸ್ಕೊಂಡೆ ಮೀಶೋದಿಂದ. ಬಟ್ ಇದು ವಾಯ್ಸ್ ಕ್ಲಿಯರಿಟಿ ಇಲ್ಲ, ವಾಯ್ಸ್ ಚೇಂಜ್ ಆಗೋಗಿದೆ, ಹಾಗೇನೆ ಗುಯ್ ಎಂಬ ಸೌಂಡ್ ಬರುತ್ತೆ. ಸೊ ಅದಕ್ಕೋಸ್ಕರ ಬೇಗನೆ ಚೇಂಜ್ ಮಾಡ್ತೀನಿ. ಸೊ ಇವಾಗ ಹೋಗಿ ಮತ್ತೆ ರೆಡಿಯಾಗಿ ವ್ಲಾಗ್ನ ಕಂಟಿನ್ಯೂ ಮಾಡ್ತೀವಿ, ಕಾಯ್ತಾ ಇರಿ. ಫೈನಲಿ ರೆಡಿ ಆದ್ವಿ. ರೆಡಿ ಆದಮೇಲೆ ಮತ್ತೆ ಹೋಗಬೇಕಿತ್ತು, ಆಲ್ರೆಡಿ ಲೇಟ್ ಆಗಿಬಿಟ್ಟಿತ್ತು. ಸೊ ನಮ್ಮ ಅಣ್ಣಂಗೆ ಬೈತಾ ಹೋಗ್ತಾ ಇದ್ವಿ. ಹೆಣ್ಮಕ್ಳಾದ್ರೂ ವಾಸಿ, ಇವಾಗ ತಾನೇ 2 ತಿಂಗಳಲ್ಲಿ ಮದುವೆ ಆಗದ, ಇನ್ನೂ ಒಂದು ಮದುವೆ ಆಗಬೇಕು ಅಂದ್ಬಿಟ್ಟು ಈ ರೇಂಜಿಗೆ ರೆಡಿ ಆಗ್ತಿದೆಯಲ್ಲ. ನಾವು ಊರಿಗೆ ಮುಂಚೆ ರೆಡಿ ಆಗಿವಿ. ನಾವು ಅಲ್ಲಿಂದ ರೆಡಿಯಾಗಿ ಹೊರಟ್ವಿ, ಹಾಸ್ಪಿಟಲ್ಗೆ ಬಂದು. ಹಾಸ್ಪಿಟಲ್ಗೆ ಬರೋ ಅಷ್ಟರಲ್ಲಿ ನಮ್ಮ ಯಜಮಾನ್ರು ಆಲ್ರೆಡಿ ಅಲ್ಲಿ ಬಂದು ವೆಯ್ಟ್ ಮಾಡ್ತಾಯಿದ್ರು. ಅದಾದಮೇಲೆ ನಮ್ಮಣ್ಣ ನನ್ನನ್ನು ಅಲ್ಲಿ ಬಿಟ್ಟು ಅವ್ರ ಮದುವೆಗೆ ಹೊರಟರು. ಅಷ್ಟರಲ್ಲಿ ನಮ್ಮ ಯಜಮಾನ್ರು ಹೇಳಿದ್ರು, ಆಲ್ರೆಡಿ ಬ್ಲಡ್ ಚೆಕಪ್ಗೆಲ್ಲ ರೆಡಿ ಆಗಿದೆ, ಸೊ ಬ್ಲಡ್ ಚೆಕಪ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರು. ಅಲ್ಲಿಗೆ ಹೋಗಿ ಬ್ಲಡ್ ಚೆಕಪ್ ಮಾಡಿಸೋಣ ಅಂತ ಹೇಳಿ ಹೋದ್ವಿ. ಬ್ಲಡ್ ಚೆಕಪ್ ಕೂಡ ಬೇಗನೆ ಆಯಿತು, ರಶ್ ಇರಲಿಲ್ಲ. ಅಂದರೆ ನಮ್ಮ ಹುಡುಗಿರ ಜೀವನ ಹೇಗೆ ಅಂತಂದರೆ, ಮೊದಲೆಲ್ಲ ಒಂದು ಇಂಜೆಕ್ಷನ್ ಹಾಕ್ಸ್ಕೊಳ್ಳೋದಕ್ಕೂ ಕೂಡ ಕಷ್ಟಪಡ್ತಾ ಇರ್ತೀವಿ. ಬಟ್ ಹೋಗ್ತಾ ಪ್ರೆಗ್ನೆನ್ಸಿ ಅಂತ ಟೈಮೆಲ್ಲ ಬಂದಾಗ ಬ್ಲಡ್ ಕೊಡೋದು, 2-3 ಇಂಜೆಕ್ಷನ್ ಹಾಕ್ಸ್ಕೊಳ್ಳೋದು ತುಂಬ ಡಿಫ್ರೆನ್ಸ್ ಆಗೋಗುತ್ತೆ. ಸೊ ನಾವೇ ಅಡ್ಜಸ್ಟ್ ಆಗಿಬಿಡ್ತೀವಿ ಅದಕ್ಕೆ. ತಾಯಿ ಆಗ್ತಿದ್ದೀವಿ ಅಂತ ಗೊತ್ತಾದ ತಕ್ಷಣವೇ ನಮ್ಮ ಬಾಡಿಲೇ ತುಂಬ ಚೇಂಜಸ್ ಆಗುತ್ತೆ. ಹಾರ್ಮೋನಲ್ ಇಂಬ್ಯಾಲೆನ್ಸ್ ಎಲ್ಲ ಆಗುತ್ತೆ, ಮೂಡ್ ಸ್ವಿಂಗ್ಸ್ ಎಲ್ಲ ತುಂಬ ಇರುತ್ತೆ. ಬಟ್ ಎಲ್ಲನೂ ಕಂಟ್ರೋಲ್ ಮಾಡಿಕೊಂಡು ಹೇಗಿರ್ತೀವಿ ಅಂತ ನಿಜವಾಗ್ಲೂ ನಮಗೆ ಗೊತ್ತಿರಲ್ಲ. ನಮಗೇನೆ ಗೊತ್ತಾಗ್ತಿರುತ್ತೆ ಸ್ಟೇಜ್ ನಾವು ಹೇಗೆ ಬದಲಾಗ್ತಾ ಇರ್ತೀವಿ ಅಂತ. ಎಲ್ಲನೂ ಸಹಿಸ್ಕೊಳ್ಳೋದನ್ನ ಆಟೋಮೆಟಿಕ್ಕಾಗಿ ಕಲ್ತ್ಬಿಡ್ತೀವಿ. ಸೀರಿಯಸ್ಲಿ ನಾನಂತೂ ಇಷ್ಟೆಲ್ಲ ಈಸಿಯಾಗಿ ಬ್ಲಡ್ ಕೊಡ್ತೀನಿ ಅಂತ ಅಂದ್ಕೊಂಡೇ ಇರಲಿಲ್ಲ. ಒಂದು ಇಂಜೆಕ್ಷನ್ ಹಾಕ್ಸ್ಕೊಳ್ಳೋದಕ್ಕೂ ಕೂಡ ತುಂಬಾ ಕಷ್ಟಪಡ್ತಾಯಿದ್ದೆ. ಇವಾಗ ನಾನು ಕೂಡ ಎಲ್ಲದಕ್ಕೂ ಅಡ್ಜಸ್ಟ್ ಆಗಿಬಿಟ್ಟಿದ್ದೀನಿ. ಬ್ಲಡ್ ಚೆಕಪ್ನೆಲ್ಲ ಮುಗಿಸ್ಕೊಂಡು ಹಾಸ್ಪಿಟ್ಲಿಗೆ ಬಂದ್ವಿ. ಆಲ್ರೆಡಿ ಹಾಸ್ಪಿಟಲ್ ಬಂದಿದ್ದೀವಿ. ಹಾಸ್ಪಿಟಲ್ ಎಲ್ಲ ಖಾಲಿ ಹೊಡಿತಾ ಇದೆ. ಡಾಕ್ಟರ್ ಬರ್ತಾರೆ ಇವಾಗ ಗೊತ್ತಿಲ್ಲ, ವೇಟ್ ಮಾಡಿ ಅಂತ ಹೇಳಿದ್ದಾರೆ. ಬಂದು ಇದೀವಿ, ಇವರಿಂದ ತಿಂಡಿ ತಿಂದಿರ ಕೂತಿದ್ದೀವಿ. ಸೊ ಇವಾಗ ತಿಂಡಿ ತಿನ್ಸ್ಕೊಂಡು ಆಮೇಲೆ ಮತ್ತೆ ಬಂದು ನೋಡ್ತೀವಿ ಹಾಸ್ಪಿಟಲಲ್ಲಿ ಬಂದಿದ್ದಾರೆ ಏನು ಅಂತ. ತಿಂಡಿ ತಿನ್ನಕ್ ಹೋಗ್ತಾ ಇದೀವಿ ಇವಾಗ. ತಿಂದು ಮತ್ತೆ ಹಾಸ್ಪಿಟಲ್ಗೆ ಬರ್ತೀವಿ. ಇವಾಗ ಹೋಟೆಲ್ಗೆ ಬಂದಿದ್ದೀವಿ. ಇವಾಗ ರೈಸ್ ಬಾತ್ ಆರ್ಡರ್ ಮಾಡಿದ್ದಾರೆ. ಸೊ ವೇಟಿಂಗ್ ಫಾರ್ ತಿಂಡಿ. ಚೆನ್ನಾಗಿ ಕಾಣಿಸ್ತದೆ. ತಿಂಡಿ ಎಲ್ಲ ಮುಗಿತು. ಇವಾಗ ಮತ್ತೆ ಹಾಸ್ಪಿಟಲ್ಗೆ ಹೋಗ್ತಾ ಇದ್ದೀವಿ. ಹೋಟೆಲ್ ಶಬರಿ ಗ್ರ್ಯಾಂಡ್ ಮುಗೀತು. ಇವಾಗ ಮತ್ತೆ ಹಾಸ್ಪಿಟಲ್ಗೆ ಹೋಗ್ತಾ ಇದ್ದೀವಿ. ಇವಾಗ ಪಬ್ಲಿಕ್ ಅಲ್ಲಿ ಫಸ್ಟ್ ಟೈಮ್ ವ್ಲಾಗ್ ಮಾಡ್ತಿದ್ದೀವಿ. ಏನಾಗ್ತಿದೆ ಇಲ್ಲಿ ಏನೋ ಖಂಡಿತ ಸಮಸ್ಯೆ ಇದೆ. ನಂಗೇನು ಅನ್ಸಲ್ಲ, ನೀ ಇದೆಯಲ್ಲ, ನಿನಗೋಸ್ಕರ ಏನ್ ಬೇಕಾದ್ರೆ ಮಾಡ್ತೀನಿ. ಡೈಲಾಗ್ ಮತ್ತೊಮ್ಮೆ ನಮ್ಮ ನಡೆ ಹಾಸ್ಪಿಟಲ್ ಕಡೆಗೆ ಬಂದಿದ್ದೀವಿ. ಇವಾಗ ಡಾಕ್ಟರ್ ಬಂದಿದ್ದಾರೆ ಏನು ಅಂತ ನೋಡ್ಬೇಕು.
1.5 ಗಂಟೆ ಆದಮೇಲೆ ಡಾಕ್ಟರ್ ಬಂದರು. ಅದು ನಮ್ಮ ರೆಗ್ಯುಲರ್ ಡಾಕ್ಟರ್ ಬರಲಿಲ್ಲ, ಅವರು ಕೂಡ ಪ್ರೆಗ್ನೆನ್ಸಿ ಇದ್ದಾರೆ. ಸೊ ಬೇರೆ ಡಾಕ್ಟರ್ ಬಂದರು. ಬೇರೆ ಡಾಕ್ಟರ್ ಬಂದಮೇಲೆ ಅವರಿಗೆ ರಿಪೋರ್ಟ್ ಎಲ್ಲ ತೋರಿಸಿ, ಬ್ಲಡ್ ರಿಪೋರ್ಟ್ ತೋರಿಸೋದಕ್ಕಾಗಲಿಲ್ಲ, ಲೇಟ್ ಆಗೋಯಿತು. ಅಂದರೆ ಸ್ಕ್ಯಾನಿಂಗ್ ರಿಪೋರ್ಟ್ ಮಾಡಿಸಿದ್ವಿ. ಸ್ಕ್ಯಾನಿಂಗ್ ಎಲ್ಲ ತೋರಿಸಿ ಅವರು ಏನಿಲ್ಲ, ನಾರ್ಮಲ್ ಇದೆ, ಏನು ಸಮಸ್ಯೆ ಇಲ್ಲ, ಮೆಡಿಸನ್ ಎಲ್ಲ ಕಂಟಿನ್ಯೂ ಮಾಡಿ ಅಂತ ಹೇಳಿದ್ರು. ಸೊ ಅಲ್ಲಿಗೆ ಹಾಸ್ಪಿಟ್ಲ್ ಕೆಲಸ ಮುಗಿಸ್ಕೊಂಡು ಪಾನಿಪುರಿ ತಿನ್ನೋಣ ಅಂತ ಹೊರಟ್ವಿ. ಯಾಕೆ ತಿನ್ನಂಗಿಲ್ಲ, ತಿನ್ಬೋದು. ಪಾನಿಪುರಿ ಎಲ್ಲ ತಿಂದಾದಮೇಲೆ ಸ್ವಲ್ಪ ಸೂಪರ್ ಮಾರ್ಕೆಟ್ಗೆ ಹೋಗಬೇಕಾಗಿತ್ತು. ಸೂಪರ್ ಮಾರ್ಕೆಟ್ಗೆ ಹೋಗಿ ಅಲ್ಲಿ ಸ್ವಲ್ಪ ಐಟಮ್ಸ್ ತೊಗೊಂಡು ಮತ್ತು ಟೌನಲ್ಲೆಲ್ಲ ಕೆಲಸ ಮುಗ್ದಿತ್ತು. ಸೊ ಎಲ್ಲ ಕೆಲಸ ಮುಗಿದ್ಮೇಲೆ ಮತ್ತೆ ಮನೆಗೆ ಹೋಗೋಣ ಅಂತ ಮತ್ತೆ ವಾಪಸ್ ಊರಿಗೆ ಹೋಗ್ತಾಯಿದ್ವಿ. ಸಾರಿ ಗೈಸ್, ಸೂಪರ್ ಮಾರ್ಕೆಟ್ಗೆ ಹೋಗಿದ್ದ ಕ್ಲಿಪ್ನ ರೆಕಾರ್ಡ್ ಮಾಡೋದಕ್ಕಾಗಲಿಲ್ಲ. ತುಂಬ ದಿನ ಆದಮೇಲೆ ನಮ್ಮ ಯಜಮಾನ್ರು ಸ್ಕೂಟಿ ತಂದಿದ್ರು. ಸೊ ನನಗೂ ಸ್ಕೂಟಿ ಓಡಿಸ್ಬೇಕು ಅಂತ ಅನ್ನಿಸ್ತು. ಅದಕ್ಕೆ ನಾನು ಸ್ಕೂಟಿ ಓಡಿಸ್ಕೊಂಡು ಬಂದೆ ಮನೆಗೆ. ಇವಾಗ ಜಸ್ಟ್ ಮನೆಗೆ ಬಂದಿದ್ದೀವಿ. ಮನೆಗೆ ಬಂದು ಇವಾಗ ತಾನೇ ಒಳಗಡೆ ಎಂಟ್ರಿ. ಅಡುಗೆ ಏನಾಗಿದ್ದು ಅಮ್ಮ? ಏನಾಗಿದ್ದು ಪಲ್ಲು ಅಂತ ಅದು ಕಾಣಿಸ್ತಿಲ್ಲ ಅಮ್ಮ. ಇವ್ರು ಬಂದು ಆಲ್ರೆಡಿ ಇಲ್ಲಿ ಮಲಗಿದ್ದಾರೆ. ಇವ್ರು ಬಂದು ಮತ್ತೆ ರಿಟರ್ನ್ ಹೋಗ್ತಾರೆ. ಅವ್ರು ಇವಾಗ ಊರಲ್ಲಿ ಕೆಲಸ ಇದೆ ಅಂತ ಮತ್ತೆ ಹೋಗ್ತಿದ್ದಾರೆ. ನಮ್ಮಮ್ಮ ಟೀ ಮಡಗ್ತಾ ಇದೆ ನಮ್ಮ ಯಜಮಾನ್ರಿಗೋಸ್ಕರ. ಯಾಕ್ರಿ ಮತ್ತೆ ಊರಿಗೆ ಹೋಗ್ತಾ ಇದ್ದಾರೆ? ಕೆಲಸ ಇದೆ, ಕ್ರಿಕೆಟ್ ಟೂರ್ನಮೆಂಟ್ ಆಡಿಸ್ಬೇಕಲ್ಲ, ಈಗ ಕಪ್ ಟಿಪ್ಗಳನ್ನೆಲ್ಲ ತರಕ್ಕೆ ಹೋಗೋದು. ಇವಾಗಲೂ ಫುಲ್ ಬ್ಯುಸಿ. ಇವಾಗ ಬಂದು ಫೋನಲ್ಲೇ ಮಾತಾಡ್ತಿದ್ದಾರೆ ನೋಡಿ. ಈ ಟೈಮಲ್ಲಿ ಬೆಳಿಗ್ಗೆ ಎದ್ದು ಬ್ರೆಡ್ ಬಿಸ್ಕೆಟ್ ತಿನ್ನಬೇಕು ಅನಿಸುತ್ತೆ ಅಂತ ಅಂದ್ಬಿಟ್ಟು ಹೊರಗಡೆಯಿಂದ ತರಿಸ್ಕೊಂಡ್ರೆ ಮೈದೆ ಎಲ್ಲ ಹಾಕಿರ್ತಾರೆ, ಮನೆಯಲ್ಲೇ ಮಾಡೋಣ ಅಂತ ಹೇಳಿ ಈಸ್ಟ್ ಹುಡುಕ್ತಾ ಇದ್ದೆ. ರೇಷನ್ ಅಂಗಡಿಗೆ ಹೋಗಿದ್ದೆ, ರೇಷನ್ ಅಂಗಡಿಲಿ ಸಿಕ್ಕಿಲ್ಲ. ಪಕ್ಕದಲ್ಲಿ ಹೊಸ್ದಾಗಿ ಸೂಪರ್ ಮಾರ್ಕೆಟ್ ಓಪನ್ ಆಗಿತ್ತು, ಅಲ್ಲಿ ಆ್ಯಕ್ಟಿವ್ ಡ್ರೈ ಈಸ್ಟ್ ಇತ್ತು. ಸೊ ಅದನ್ನು ತಗೊಳ್ಳೋಣ ಅಂತ ಹೋದೆ. ಅದಕ್ಕೆ ನಮ್ಮ ಯಜಮಾನ್ರು ಬೈತಿರು, ಅದನ್ನು ತಗೊಳ್ಳೋಣ ಅಂತ ಹೋಗಿ ಇದನ್ನು ಮಯೋನೀಸ್ ಸಾಸು, ಹಾರ್ಲಿಕ್ಸು, ಪಾಸ್ತಾ ಎಲ್ಲನೂ ತೊಗೊಂಡ್ಬಂದ್ಬಿಟ್ಟೆ. ಅದಕ್ಕೆ ಮನೆಯವ್ರ ಕೈಲಿ ಬೈಸ್ಕೊಂಡು ಬಂದೆ. ಸೊ ಫೈನಲಿ ತಗೊಬಂದಿದ್ದೀವಿ. ಮನೇಲಿ ಮಾಡಬೇಕು. ಮನೇಲಿ ಮಾಡಬೇಕಾದ್ರೆ ರೆಸಿಪಿ ತೋರಿಸ್ತೀವಿ, ನೋಡೋಣ. ನಮ್ಮ ಅಣ್ಣನ ಮದುವೆ ಮುಗಿಸ್ಕೊಂಡು ಇವಾಗ ಬಂದ. ಹೆಂಗಿತ್ತು ಮದುವೆ? ಊಟ ಮಾಡಿದೆ? ಅಡುಗೆ ಹೆಂಗೆ ಮಾಡಿದ್ರು? ಗಿರಿ ನಮ್ಮ ಅತ್ತಿಗೆನೋ ಬಂದರು. ಅದಕ್ಕೆ ಅಂದರೆ ನಂಗೆ ಗೊತ್ತಾ, ಇನ್ನೂ ಚೆನ್ನಾಗಿ ಬರೆಯಾ? ಸುಸ್ತಾಗ್ಬಿಟ್ಟದ ನನಗೆ ಗಾಡಿ ಓಡಿಸಿ. ಅದಕ್ಕೆ ಅವಳಿಗೂ ಹೇಳ್ಕೊಳು ಗಾಡಿನ, ನೆಕ್ಸ್ಟಿಂದ ಅವಳೇ ಓಡಿಸ್ಕೊಬತ್ತಲ್ಲ. ನೋಡು, ನನ್ನ ಗಂಡನ ಗಾಡಿ ನಾನೇ ಓಡಿಸ್ಕೊಬಂದೆ. ನಮ್ಮ ಬಾವ ಜೀವ ಕೈ ಹಿಡ್ಕೊಂಡ್ಬರ್ತಾನೆ. ಕೇಳಿರಿ, ನಾನು ಓಡಿಸ್ಕೊ ಬರ್ಲಿಲ್ವ ರೀ? ಜೀವ ಕೈ ಹಿಡ್ಕೊಂಡು ಬಂದಿರ್ತಾನೆ ಅಂತ ಎಲ್ಲಿ ಹೋಗ್ಬಿಡ್ತಾವ ಅಂತ. ನಾನು ಚೆನ್ನಾಗೇ ಓಡಿಸ್ತೀನಿ ಸ್ಕೂಟಿನ. ಊಟ ಚೆನ್ನಾಗಿ ಹೆಂಗೆ ಬಂದಾಗ ನಮ್ಮ ತಲೆ ಬರ್ತಿಲ್ಲ ಕಣ. ಏನು ನೀನು ಮಾತಾಡೋ ನಿಂಗೆ ಎಷ್ಟು ಸಪೋರ್ಟ್ ಮಾಡಿ ನಾನು ಲಾಗಲ್ಲಿ ಮಾತಾಡೋ, ನೀನು ಮಾತಾಡೋ. ಹಾಯ್ ಫ್ರೆಂಡ್ಸ್, ಗುಡ್ ನೈಟ್. ಗುಡ್ ನೈಟ್. ಹಸ ಸಾಂಬಾರು ಮಾಡಿದ್ದೆ ಅಂತ ಊಟ ಮಾಡಿಯಾ? ನಂಗೆ ಬೇಡಕ್ಕ. ಆಯ್ತು ಬಿದ್ಕೋ. ನನ್ನ ಬಂಗಾರ ಜಾಗ ಬಿಡಿ ಮನಿಕಲ್ಲ. ನನ್ನ ಬಂಗಾರ ಊಟ ಹಾಕಬಲ್ಲೆ ಬಂಗಾರ ಪಾನಿಗೆ ಪುಣ್ಯ ತಿಂದಿನಿ ಕವಾ. ಒಂಚೂರು ನಾಡು ತಿನ್ಕೋ ಬಾಬಾ. ನಂಗೆ ಏನಂತ ಬಾಬಾ ಯಾರ ತಕೊಂಡ್ಬಂದು ಬಾಬಾ ಬಂದರಿ.
ಪಾಸ್ ತೆಗಿಸ್ತಾರೆ ನಾಳೆ ನಾನು ಒಂದು ಪೂರ್ ನೋಡ್ಕೊ ಹೋಯ್ತೀನಿ ನೋಡ್ಕೊ ಬರ ಬನ್ನಿ ಅಂತ ಹೊಲ ಕರ್ಕೊಂಡು 440 ರೂಪಾಯಿ ಕರ್ಕೊಂಡು ಈಚೆಗೆ ಸೀರಿಯಸ್ಲಿ ನಾನು ಒಬ್ಬಳದೇ ಎಲ್ಲ ಗಮನಿಸ ನಾನು ಒಬ್ಬಳದೇ ಎಲ್ಲ ಇಬ್ಬರು ಸೇರಿಸಿ 440 ಫೋಟೋ ಕಳ್ಸ್ಬಿಟ್ಟು ನಮ್ಮ ಬಾವಾಜಿ ಕಳ್ಸ್ಬಿಟ್ಟು ಹುಡುಕ್ಸೋದ್ರೆ ಇಲ್ಲ. ಯಾವ ಫೋಟೋನ ರೋಡ್ರಿ ಕಟ್ಟ ಕೇಳಿದೆ ನಾನು ಇರಲಿಲ್ಲ ನಿಜವಾಗ್ಲೂ ಸೀರಿಯಸ್ ಆಗಿ ಬಂದ ತಕ್ಷಣ ಕೇಳ್ದಿ ಆಗ್ಲೇ ಫೋನ್ ಮಾಡಿದ್ದಲ್ಲ ಮನು ಕಚ್ಚಿಸ್ತಾಳ ಆಗ್ಲೇ ಫೋನ್ ಮಾಡಿದ್ದೆ ಮಾಡಿರ್ಲಿಲ್ವ ರೀ ನಮ್ಮ ಮನೆಯಲ್ಲ ಸ್ವಲ್ಪ ರೀ ಈಗ ಇವೇನು ಮಾಡ್ತೀರಾ ಹಿಂಗೆ ಕೂತ್ಕೊಂಡು ಹ್ಞೂ ಕಮೇಸಿ ಊದ್ಕೊಂಡದ ಈಶ್ವರ್ಕೊಂದು ನಾಲ್ಕು ಕಚ್ಕೊಂಡ್ಬಿಡ್ಲೆ ಊದ್ಕೊಂಡದ ಈಶ್ವರ್ಕೊಂದು 2 ಕಚ್ಕೊಂಡ್ಬಿಡ್ರ 6 ಪ್ಯಾಕ್ ಬಾಡಿ ಜಿಮ್ ಬಾಡಿಯಾಗ ರೀ ಸ್ವಲ್ಪ ಊಟಕ್ಕೆ ಬತ್ತಿ ಮಾಡಿ ಆಯ್ತಾ. ನಮ್ಮ ಯಜಮಾನರು ಸ್ವಲ್ಪ ಹೊತ್ತು ಇದ್ದು ಮತ್ತೆ ಇವಾಗ ಊರಿಗೆ ಹೊರಟಿದ್ದಾರೆ. ಹೊಸಟಿ ಮದ ಬಂದಿದ್ದ ಬಂದ ಅವ್ರಿಗೆ ಬಂದು ಕಣವ ಗಾಡಿಗೆ ತೋರಿಸ್ತೀಯಾ? ತೋರ್ಸ್ಕೊ ಬಂದು ಸ್ಕ್ಯಾನ್ ಮಾಡ್ತೀಯಾ? ಸ್ಕ್ಯಾನಿಗೆ ಅವತ್ತೇ ಆಗಿತ್ತು ತೋರ್ಸ್ಕೊಬೇಕು ಹೋಗಿದ್ದು. ಗೊಬ್ಬರ ಇರ್ಕಿಟ್ಟಾರೆ ಬೀಟ್ರೂಟ್ ಇರ್ಬೇಕಲ್ಲ ಬ್ಯಾಡ್ಲಕ್ಕೆ. ಸೂಪರ್ ಅದು. ಎಲ್ಲರಿಗೂ ಬಾಯಲ್ಲಿ ಬಿಡು. ಬಾಯ್ 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 ಹುಷಾರು ಆಯ್ತಾ. ಈ ವ್ಲಾಗ್ನ ಮುಗಿಸೋ ಸಮಯ ಬಂದಿದೆ. ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ವೆಯ್ಟ್ ಮಾಡ್ತಾಯಿರಿ. ಬಾಯ್.